ಚನ್ನಕೇಶವನ ನಾಡು ಬೇಲೂರು ಪಟ್ಟಣದ ಏಕಚಿ ನದಿಯ ದಡದ ಮೇಲಿರುವ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ 7ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ವೈಭವದ ಪಡಿಪೂಜೆ ನಡೆಸುವ ಮೂಲಕ ಭಕ್ತರು ಧನ್ಯರಾದರು. ಪ್ರವಾಸಿ ತಾಣ ಬೇಲೂರು ಶಿಲ್ಪಕಲೆಗಳ ನಾಡು ಚನ್ನಕೇಶವನ ಭಕ್ತಿಯ ಬೀಡು ಪಂಚಲಿಂಗೇಶ್ವರಗಳ ಸುಕ್ಷೇತ್ರವಾಗಿರುವ ಈ ತಾಣದಲ್ಲಿನ ಏಕಚಿ ತಡದಲ್ಲಿ ನೆಲೆಸಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿ ಕೂಡ 7ನೇ ವರ್ಷದ ವಾರ್ಷಿಕ ಪೂಜೆ, ಪಂಚಾಮೃತ ಅಭಿಷೇಕ, ಲೋಕಕ ಕಲ್ಯಾಣಾರ್ಥ, ನವಗ್ರಹ ಮತ್ತು ಗಣಪತಿ ಹೋಮವನ್ನು ನಡೆಸಿ ಮಹಾಮಂಗಳಾರತಿಯೊಂದಿಗೆ ಬಂದ ಭಕ್ತರಿಗೆ ದಾಸೋಹ ವ್ಯವಸ್ಥೆಯನ್ನು ನಡೆಸಲಾಯಿತು. ಬಳಿಕ ಶ್ರೀ ಅಯ್ಯಪ್ಪ ಸ್ವಾಮಿಯನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಜನಪದ ಕಲಾ ತಂಡದೊಂದಿಗೆ ಭವ್ಯ ಮೆರವಣಿಗೆ ನಡೆಸುವ ಮೂಲಕ ಹಾಗೂ ಶ್ರೀ ಶಾಸ್ತಾನ ಆಭರಣಗಳನ್ನು ತಂದು ಪೂಜೆ ಸಲ್ಲಿಸಿದ ನಂತರ ಸಂಜೆ ದೇಗುಲದಲ್ಲಿ ನಡೆದ ಪಡಿಪೂಜೆಗೆ 18 ಮೆಟ್ಟಲುಗಳು ವಿಶೇಷವಾಗಿ ಅಲಂಕರಿಸಿ ವಿವಿಧ ನೈವೇದ್ಯ ಮಾಡುವ ಮೂಲಕ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಬಂದ ಭಕ್ತರು ಧನ್ಯರಾದರು. ಇದೇ ವೇಳೆ ಬೇಲೂರು ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಆಗಮಿಸಿದ ಅಯ್ಯಪ್ಪ ಸ್ವಾಮಿ ಪೀಠದ ಪೀಠಾಧಿಪತಿಗಳಾದ ಡಾಕ್ಟರ್ ವಿದ್ಯಾವಾಚಸ್ಪತಿ ವಿಶ್ವ ಸಂತೋಷ ಭಾರತಿ ಶ್ರೀಪಾದರು ಭಕ್ತರನ್ನು ಉದ್ದೇಶಿಸಿ ಮಾತನಾಡಿ, ಇತ್ತೀಚಿನ ದಿನದಲ್ಲಿ ಬೇರೆ ಧರ್ಮಕ್ಕಿಂತ ಸ್ವಧರ್ಮೀಯರೇ ತಮ್ಮ ಧರ್ಮವನ್ನು ಟೀಕೆ ಟಿಪ್ಪಣಿ ಮಾಡುತ್ತಾ ನಮಗೆ ಕಳಂಕ ಹಚ್ಚುತ್ತಾರೆ. ಅದಕ್ಕೆ ಯಾರು ಕೂಡ ಮನ್ನಣೆ ನೀಡಬಾರದು. ಹೊಗಳುವವರು ಮತ್ತೆ ತೆಗಳುವವರ ಸಮಾಜದಲ್ಲಿ ಇರುತ್ತಾರೆ ಅಂದ ಮಾತ್ರಕ್ಕೆ ನಿಮ್ಮ ಕಾರ್ಯವನ್ನು ಎಂದಿಗೂ ಬಿಡಬಾರದು. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ನಿಷ್ಠೆ ಮತ್ತು ನಿರ್ಮಲ ಭಕ್ತಿ ಇದ್ದರೆ ಮಾತ್ರ ಅಯ್ಯಪ್ಪನ ಪೂಜೆ ಗರುಡ ದರ್ಶನವಾಗುತ್ತದೆ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ ಬಳಿಕ ನಮ್ಮಲ್ಲಿ ದುಶ್ಚಟಗಳು ತೊರೆದು ಆಸೆ ಆಮಿಷಗಳಿಂದ ಹೊರಬಂದರೆ ನಿಮ್ಮ ಯಾತ್ರೆ ಸಂಪನ್ನವಾಗುತ್ತದೆ. ಅಯ್ಯಪ್ಪ ಸ್ವಾಮಿ ಶಕ್ತಿ ಇಡೀ ದೇಶದಲ್ಲಿ ಹರಡಿದೆ. ಈಗಾಗಲೇ ಆಸ್ಟ್ರೇಲಿಯಾದಲ್ಲಿ ಕೂಡ ಅಯ್ಯಪ್ಪ ಸ್ವಾಮಿ ಪೀಠ ಸ್ಥಾಪನೆಯಾಗಿ ವೈಭವದಿಂದ ನಡೆಯುತ್ತಿದೆ. ಬೇಲೂರು ಶಕ್ತಿ ಹಾಗೂ ಭಕ್ತಿಯ ತಾಣದಲ್ಲಿ ಅಯ್ಯಪ್ಪ ಸ್ವಾಮಿ ದೇಗುಲವನ್ನು ನಾವು 2018ರಲ್ಲಿ ಲೋಕಾರ್ಪಣೆ ನಡೆಸಿದ್ದು ನಿಜಕ್ಕೂ ಬೇಲೂರಿನ ಜನತೆಗೆ ಅತ್ಯಂತ ಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದಾರೆ. ಕೋಟಿ ಕೋಟಿ ಜನರಿಗೆ ಇಷ್ಟಾರ್ಥಗಳನ್ನು ಕರುಣಿಸಿ ಕಾಯುವ ಅಯ್ಯಪ್ಪ ಸ್ವಾಮಿಯನ್ನು ಭಕ್ತಿಯಿಂದ ಆರಾಧಿಸಿದರೆ ಮಾತ್ರ ಒಲುಮೆ ಪಡೆಯಲು ಸಾಧ್ಯವಾಗುತ್ತದೆ ಎಂದರು. ಇಂದಿನ ಪಡಿಪೂಜೆ ಸೇರಿದಂತೆ ಇನ್ನಿತರ ಧಾರ್ಮಿಕ ಕಾರ್ಯ ನಡೆದಿದ್ದು ಸಂತೋಷವಾಗಿದೆ ಎಂದರು. ಆದರೆ ಭಗವಂತ ನಮ್ಮ ಜೊತೆಗಿದ್ದಾಗ ಆ ಕಳಂಕಗಳಿಗೆ, ಅಪವಾದಗಳಿಗೆ, ಆರೋಪಗಳಿಗೆ ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಂಡು ಅಯ್ಯಪ್ಪ ಮೂರ್ತಿಯನ್ನು ನಮ್ಮ ಮುಂದೆ ನೋಡಿದ ತಕ್ಷಣ ನಿಮ್ಗೆ ಕಳೆದ ವರ್ಷ ಹೇಳಿದೆ, ಪ್ರತಿಷ್ಠಾಪನೆಗೆ ಯಾವ್ಯಾವ ಸ್ವಾಮಿಗಳು ಇದ್ರೋ ಅವ್ರಿಗೆ ನೆನಪಿರ್ಬೋದು. ನನಗಂತೂ ನೆನಪಿದೆ. ಏನಂತಂದ್ರೆ ಸ್ವಾಮಿಯ ಮೂರ್ತಿ ಹೇಗಿದೆ, ಒಂದು ಹೀಗಿಟ್ಟಿದ್ದಾರೆ. ಏನಿದ್ರ ಅರ್ಥ? ನನ್ನನ್ನು ನಂಬಿಕೊಂಡೇ ನೀನು ಬರ್ತೀಯ ಅಂತ ಆದ್ರೆ, ನನ್ನ ಜೊತೆಗೇ ಇದೆಯಾ ಅಂತ ಆದ್ರೆ ನಿನಗೆ ಯಾವತ್ತಿದ್ರೂ ಅಭಯ ನಾನು ಕೊಡ್ತೀನಿ. ನಿನಗೆ ಯಾರೆಲ್ಲ ಅಪವಾದ ಮಾಡಿದ್ದಾರೆ, ಯಾರೆಲ್ಲ ಆರೋಪ ಮಾಡಿದ್ದಾರೆ, ಯಾರೆಲ್ಲ ಅವಮಾನ ಮಾಡಿದ್ದಾರೆ, ಯಾರೆಲ್ಲ ದ್ವೇಷ ಮಾಡಿದ್ದಾರೆ, ಅವರೆಲ್ಲರೂ ನೀನು ನಿನ್ನ ಕಾಲು ಗಂಟಿದ ಕೆಳಗೆ ಅಂತ ಬಿಟ್ಬಿಡು. ಅಷ್ಟೇ ತೋರಿಸ್ತಾ ಇರೋದು. ನಾನು ನೋಡ್ಕೊಳ್ತಾ ಇರ್ತೀನಿ. ಅಯ್ಯಪ್ಪನ ರೂಪನೇ ಅಷ್ಟು ನೋಡಿ, ಕಾಲಿಂದ ಅಷ್ಟೇ ಕೆಳಗೆ ಹಾಕು ಅಂತ ಹೇಳ್ತಾನೆ. ಹೌದಾ? ಅವ್ರ ಜೊತೆ ಯುದ್ಧನೂ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ನಾವು ಕಂಡುಕೊಂಡ ದಾರಿಗಳನ್ನ, ನಾವು ಬಂದಂತ ದಾರಿಗಳನ್ನ ಬಹುಶಃ ಪಾಪಣ್ಣ ಬಹಳ ಹತ್ತಿರದಿಂದ ನೋಡಿ. ಈ ಸಂದರ್ಭದಲ್ಲಿ ಅಯ್ಯಪ್ಪ ಸ್ವಾಮಿ ಚಾರಿಟರಿ ಟ್ರಸ್ಟ್ ಕಾರ್ಯದರ್ಶಿ ಯಮಸಂದಿ ಪಾಪಣ್ಣ, ಗೌರವ ಅಧ್ಯಕ್ಷ ಬಿಎಂ ಸಂತೋಷ್, ಮೋಹನ್ ಕುಮಾರ್, ಗುರುಸ್ವಾಮಿ, ದೇವಿಸ್ವಾಮಿ, ದಯಾನಂದ, ಮಂಜುನಾಥ್, ಅರ್ಚಕರಾದ ಪ್ರಕಾಶ್, ಸೋಮಶೇಖರ್, ಪ್ರಸನ್ನ ಭಟ್ಟರು, ತಾಯಮ್ಮ ಗಿರೀಶ್, ರಾಜು ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.